ಓಕೆ ಸ್ಟೂಡೆಂಟ್ಸ್, ಎಲ್ಲರೂ ಬುಕ್ ತೆಗೀರಿ. ಹಿಂದಿ ಬುಕ್. ಮೇಡಮ್, ಈಗ ಹಿಂದಿ ಸಬ್ಜೆಕ್ಟ್ ಸಾರ್ದು ಅಲ್ಲ, ಇಂಗ್ಲಿಷ್ ಸಬ್ಜೆಕ್ಟ್ ಅವರು ಬರಲಿಲ್ಲ. ಸರ್ ಬರಕ್ಕೆ ಸ್ವಲ್ಪ ಲೇಟ್ ಆಗುತ್ತಂತೆ, ಅದಕ್ಕೆ ಹಿಂದಿ ಸಬ್ಜೆಕ್ಟ್ ಮಾಡ್ತಾ ಇದ್ದೀನಿ. ಪ್ರಿನ್ಸಿಪಲ್ ಮ್ಯಾಮ್ ಹೇಳಿದ್ರು. ಸರ್ ಬಂದ್ಮೇಲೆ ನೆಕ್ಸ್ಟ್ ಪೀರಿಯಡ್ ಅವ್ರು ತಗೊಳ್ತಾರೆ. ಆಯ್ತು ಮೇಡಮ್. ಓಕೆ, ಎಲ್ಲರೂ ಹಿಂದಿ ಸಬ್ಜೆಕ್ಟ್ ತೆಗೀರಿ. ಆಯ್ತು ಮೇಡಮ್. ಎಲ್ಲ ಬುಕ್ ಓಪನ್ ಮಾಡಿದ್ರಾ? ಎಸ್ ಮಿಸ್. ಸರಿ, ಓಕೆ. ನಾನು ನಿನ್ನೆ ಹಿಂದಿ ಲೆಸನ್ ಮಾಡಿದ್ನಲ್ಲ, ಎಲ್ಲರೂ ಹೋಗಿ ಮನೇಲಿ ಓದಿದ್ರಾ? ಕಾಪಿ ಎಲ್ಲ ಬರ್ದಿದ್ದೀರಾ? ಡೈಲಿ 4 ಲೈನು ಹಿಂದಿ ಲೆಸನ್ನ ಕಾಪಿ ಬರಿಬೇಕು, ಓಕೆನಾ? ನಾನು ಸ್ಯಾಟರ್ಡೆ ಕರೆಕ್ಷನ್ ಮಾಡ್ತೀನಿ. ಯಾರಾದ್ರೂ ಒಂದ್ಸಲ ಮಿಸ್ ಮಾಡಿದ್ರೇನು ಸಹ ಅವ್ರಿಗೆ ಹೊಡ್ತಾ ಬೀಳುತ್ತೆ. ಈಗ ಆಯ್ತು ಅಂತ ಹೇಳ್ಬಿಟ್ಟು ಸ್ಯಾಟರ್ಡೆ ಬರುವಾಗ ಬರೀಲಿಲ್ಲ ಮ್ಯಾಮ್ ಅಂತೆಲ್ಲ ಹೇಳ್ತಾ ಇದ್ರೆ ನೋಡ್ರಿ, ಪನಿಷ್ಮೆಂಟ್ ಕೊಡ್ತೀನಿ. ಮತ್ತೆ ಡೈಲಿ ಬರಿಬೇಕು. ಒಂದೇ ಸಲ ಎಲ್ಲಾನು ಬದ್ ಮುಗಿಸಿದ್ರೇನು ನಿಮ್ಗೆ ಹೊಡ್ತಾ ಬೀಳುತ್ತೆ. ಯಾವಾಗ ಬೇಕಾದ್ರೂ ನಾನು ಚೆಕ್ ಮಾಡ್ತೀನಿ ನಿಮ್ಮ ಕಾಪಿ ಬುಕ್ನ. ಅಯ್ಯಪ್ಪ, ನಾನು ಇವತ್ತಿಂದ ಸೇಸಿ ಕಾಪಿ ಬರ್ಬಿಟ್ಟೆ. ಮ್ಯಾಮ್ ಏನಾದರೂ ನೋಡಿದ್ರು ಅಂದ್ರೆ ಅಷ್ಟೇ ಹೊಡ್ತಾ ಬೀಳುತ್ತೆ. ಸದ್ಯ ನಿನ್ನೆ ಜೂಲಿ ಮನೆಗೆ ಹೋಗ್ಬೇಕು ಅಂತಂದ್ಬಿಟ್ಟು ನಾನು ಬರೇ ಇವತ್ತಿನ ಮಾತ್ರ ಸೇಸಿ ಬರ್ದೆ. ಒಂದ್ ವೇಳೆ ಇಡೀ ವಾರದ್ದು ಬರ್ದಿದ್ರೆ ಅಷ್ಟೇ. ಹಬ್ಬ, ಮ್ಯಾಮ್ ಚೆಕ್ ಮಾಡಬಾರ್ದಪ್ಪ, ದೇವ್ರೇ ಕಾಪಾಡಪ್ಪ. ಇನ್ಮೇಲೆ ಈ ತರ ಮಾಡಲ್ಲ. ಡೈಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಬರೀತೀನಿ. ಹೇ ಆಚು ಆಚು, ಏನೇ ಏನು ಬಾಯಿ ಒಳಗಡೆ ಗುಣು 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 ಅಂತ ಮಾತಾಡ್ತಾ ಇದೆಯಾ? ಏನಾಯ್ತು? ಏನಿಲ್ಲಪ್ಪ, ನೀನೇನು ಒಂಥರ ಇದೆಯಾ? ಅಚ್ಚು, ನಾನು ಏನ್ ಮಾಡ್ದೆ ಗೊತ್ತಾ? ನೆನ್ನೆ ಕಾಪಿ ಬರೆಯುವಾಗ ಗೊತ್ತಿಲ್ಲದೆ 3 ಡೇಸ್ದು ಶೇಷಿ ಬರ್ಬಿಟ್ಟೆ. ಈಗ ಮ್ಯಾಮ್ ಏನಾದ್ರು ನೋಡಿದ್ರು ಅಷ್ಟೇ. ಅಚ್ಚು, ಬೈ ಮಿಸ್ಟೇಕ್ ಆಗಿ ನಿನ್ ಮ್ಯಾಮ್ ಹತ್ರ ಹೇಳ್ಬೇಡ, ಆಯ್ತಾ? ಆಯ್ತು ಜೋಲಿ, ಇನ್ಮೇಲೆ ಈ ತರ ಮಾಡ್ಬೇಡ. ಇಲ್ಲಾಂದ್ರೆ ನೋಡು ಮ್ಯಾಮ್ ಹತ್ರ ಹೇಳ್ಬಿಡ್ತೀನಿ, ಓಕೆನಾ? ಆಯ್ತಚ್ಚು, ನಾನು ಬರೆಯಲ್ಲ. ನೀನ್ ಮ್ಯಾಮ್ ಹತ್ರ ಹೇಳ್ಬೇಡ. ಹೇಳಲ್ಲ. ಗೂಬೆ, ನಾನು 1 ಪೇಜ್ ಬರ್ಕೊಂಡ್ ಬಂದಿದ್ದೀನಿ, ಇವಳು 3 ಪೇಜ್ ಬರ್ಕೊಂಡ್ ಬಂದಿದ್ದಾಳೆ. ಮ್ಯಾಮ್ ಹತ್ರ ಹೇಳಕ್ಕೂ ಆಗಲ್ಲ. ಹೇಳಿದ್ರೆ ನಾನು ಸೇರಿಸಿ ಸಿಕ್ಕೋಗ್ಬಿಡ್ತೀನಿ. ನಂದೇನೋ ಚೆಕ್ ಮಾಡ್ಬಿಟ್ಟೆ. ಇವತ್ತಂತ ನೋಡಿ ಇವಳು ನನ್ನ ಹತ್ರನೇ ಬಂದು ವಿಷಯ ಹೇಳ್ಬೇಕಾ? ನಾನ್ ಮಾತ್ರ ಒಂದ್ ವೇಳೆ ಕಾಪಿ ಇವತ್ತಿಂದ ಸೇರಿಸಿ ಬರ್ಕೊಂಡ್ ಬಂದಿರ್ಲಿಲ್ಲ, ಖಂಡಿತ ಜೂಲಿನ ಹಿಡ್ಕೊಡ್ತಾ ಇದ್ದೆ. ಮಿಸ್ ಆಗ್ಬಿಡ್ತು. ಒಂದಲ್ಲ ಒಂದಿನ ಈ ತರ ಸಿಕ್ಕಾಕಳ್ದೆ ಹೋಗ್ತೀಯಾ? ಆಗ ನಿನ್ನನ್ನ ಹಿಡ್ಕೊಡ್ತೀನಿ. ಇಂಥ ವಿಷಯನೆಲ್ಲ ಕೇಳ್ಕೊಂಡು ಮ್ಯಾಮ್ ಹತ್ರ ಹೇಳ್ತಾ ಇರೋದು ಎಷ್ಟೊಂದು ಕಷ್ಟ. ಈಗ ಲೆಸನ್ ನೇಮ್ ಹಾಕ್ಬಿಟ್ಟು 1 ಪೇಜ್ ಖಾಲಿ ಬಿಟ್ಬಿಡಿ. ಅದರಲ್ಲಿ ಶಬ್ದ ಆಯನ ನೀವು ಬರಿಬೇಕು. ಮನೆಗೆ ಹೋಗಿ ನೀವು ಬರೀರಿ, ಓಕೆನಾ? ಮೀನಿಂಗ್ಸ್ನ ನೆಕ್ಸ್ಟ್ ಪೇಜಿಂದ ನಾನು ಬಂದು ನಿಮ್ಗೀಗ ಬರೆಸ್ತೀನಿ. ಸಹಿ ಉತ್ತರ ಪರ ಅದನ್ನ ನಾನೀಗ ಬರೆಸ್ತೀನಿ, ಓಕೆನಾ? 1 ಪೇಜ್ ಖಾಲಿ ಬಿಟ್ಬಿಟ್ಟು ನೆಕ್ಸ್ಟ್ ರೆಡಿಯಾಗಿ ನಾನು ಬೋರ್ಡ್ ಮೇಲೆ ಬರೀತೀನಿ. ಎಕ್ಸ್ಕ್ಯೂಸ್ ಮೀ. ಎಸ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಇರ್ಲಿ. ಏನ್ ಮಾಡ್ತಾ ಇದ್ದೀರಾ? ಹಿಂದಿ ಸಬ್ಜೆಕ್ಟ್ ಮಾಡ್ತಾ ಇದ್ದೀನಿ ಸರ್. ಹಿಂದಿ ಸಬ್ಜೆಕ್ಟಾ? ಇದು ಯಾವ ಪೀರಿಯಡ್? ನಿಮ್ ಪೀರಿಯಡ್ ಸರ್. ನೀವು ಬರಕ್ಕೆ ಲೇಟ್ ಆಗುತ್ತೆ, ಹಾಗಾಗಿ ಹಿಂದಿ ಸಬ್ಜೆಕ್ಟ್ ತೆಗೀರಿ ಅಂತ ಹೇಳ್ಬಿಟ್ಟು ಪ್ರಿನ್ಸಿಪಲ್ ಮ್ಯಾಮೇ ಹೇಳಿದ್ರು. ಪ್ರಿನ್ಸಿಪಾಲ್ ಮ್ಯಾಮ್ ಹೇಳಿದ್ರೆ ನೀವು ಮಾಡ್ಬಿಡ್ತೀರಾ? ನನ್ನ ಪೀರಿಯಡ್ ಅಲ್ಲಿ ಬೇರೆ ಯಾವ ಸಬ್ಜೆಕ್ಟ್ ನಡೆಯೋದಕ್ಕೂ ನಾನು ಒಪ್ಕೊಳ್ಳಲ್ಲ, ಗೊತ್ತಾ ನಿಮ್ಗೆ? ಸರ್, ಅದು ಬಂದು ಪ್ರಿನ್ಸಿಪಲ್ ಮ್ಯಾಮೇ ಹೇಳಿದ್ರು ಸರ್. ಅವ್ರು ಹೇಳಿದ್ರೆ ನೀವ್ ಹೆಂಗ್ ಮಾಡ್ತೀರಾ? ನನ್ನ ಹತ್ರ ಒಂದು ಮಾತು ಕೇಳ್ಬೇಕಲ್ಲ. ಫೋನ್ ಮಾಡಿದ್ರೆ ನಾನು ಹೇಳ್ತಾ ಇದ್ದೆ ಬೇಡ ಅಂತ ಅಂದ್ಬಿಟ್ಟು. ನನ್ನ ಪೀರಿಯಡ್ ಅಲ್ಲಿ ಯಾವ ಸಬ್ಜೆಕ್ಟ್ ನಾನು ತೆಗಿಯಕ್ ಬಿಡಲ್ಲ. ನನ್ನ ಪೀರಿಯಡ್ ಅಲ್ಲಿ ನಾನೇ ತೆಗಿಬೇಕು. ಇದೇ ನಿಮಗೆ ಲಾಸ್ಟ್ ಹೇಳ್ತಾ ಇರೋದು. ನಡೀರಿ ಮೊದಲು. ಆಯ್ತು ಸರ್. ಸರ್, ಪ್ರಿನ್ಸಿಪಲ್ ಮ್ಯಾಮೇ ಹೇಳಿದ್ರು ಸರ್. ನೀವು ಈ ತರ ಯಾಕೆ ಸರ್ ಬೈತಾ ಇದ್ದೀರಾ? ಅವ್ರ ಹತ್ರ ಏನಿದ್ರೇನು ಮಾತಾಡ್ಕೊಳ್ರಿ. ಮಾಡೋದು ತಪ್ಪು, ಇದ್ರಲ್ಲಿ ನನ್ನ ಮೇಲೆ ಸೀಟ್ ಪಡ್ಕೊಂಡು ಹೋಗ್ತಾ ಇದ್ದೀರಾ? ಇರ್ಲಿ, ನಿಮ್ಗೆಲ್ಲರನ್ನು ನೋಡ್ಕೊಡ್ತೀನಿ ಒಂದ್ಸಲ. ಸ್ಟೂಡೆಂಟ್ಸ್, ನಿಮ್ಗೂ ಹೇಳ್ತಾ ಇರೋದು, ನನ್ನ ಪೀರಿಯಡ್ ಅಲ್ಲಿ ಯಾರು ಬಂದು ಸಬ್ಜೆಕ್ಟ್ ತೆಗೆದ್ರೇನು ಬಿಡಬಾರ್ದು, ಆಯ್ತಾ? ಅವ್ರು ಏನೇ ಹೇಳಿ ನಿಮಗೆ ಬುಕ್ ತೆಗಿ ಕೇಳಿದ್ರೂ ನೀವು ತೆಗಿಯಲ್ಲ. ಸರ್ ಪೀರಿಯಡ್ ಇದು ಅಂತ ಅಂದ್ಬಿಟ್ಟು ನೀವೇ ಹೇಳಿ ಕಳಿಸ್ಬೇಕು, ಓಕೆನಾ? ಸರಿ, ಈಗ ಹಿಂದಿ ಎಲ್ಲ ತೆಗೆದಿಟ್ಬಿಟ್ಟು ಇಂಗ್ಲಿಷ್ ಬುಕ್ ತೆಗೆದು ಓದಕ್ ಶುರು ಮಾಡಿ. ಹಿಂದಿ ಮ್ಯಾಮ್ ತುಂಬಾ ಬೇಜಾರ್ ಮಾಡ್ಕೊಂಡು ಹೋಗಿರ್ತಾರೆ. ಅಚ್ಚು, ಈ ಸಾರು ತುಂಬಾ ಜೋರಿದ್ದಾರೆ ನೋಡು. ಅಷ್ಟು ಟೀಚರ್ನೇ ಹೆಂಗ್ ಬೈತಾ ಇದಾರಂತ. ಮತ್ತೆ ಪ್ರಿನ್ಸಿಪಲ್ ಮ್ಯಾಮ್ ಅವರ ಹಸ್ಬೆಂಡ್ ಅಲ್ಲ, ಅದಕ್ಕೆ ಅಷ್ಟು ಜೋರ್ ಮಾಡ್ತಾ ಇರೋದವರು. ನೋಡು ಪಾಪ, ಹಿಂದಿ ಮ್ಯಾಮ್ ನೆನ್ಸ್ಕೊಂಡೆ ಎಷ್ಟು ಬೇಜಾರಾಗ್ತದೆ ಗೊತ್ತಾ? ಅವರಿಗೆ ನಮ್ಮ ಮುಂದೆ ಬೈದಿರೋದು ಸೇಮ್ ಆಗಿರುತ್ತಲ್ಲ, ಅದಕ್ಕೆ ಅವ್ರು ಬೇಜಾರ್ ಮಾಡ್ಕೊಂಡು ಹೋಗಿರ್ತಾರೆ. ಹೌದಚ್ಚು. ಅಚ್ಚು ಅಚ್ಚು, ಸರ್ ಬಂದ್ರು, ತಿರುಗು. ಏನ್ ನೋಡ್ತಾ ಇದ್ದೀರಾ? ಓದಕ್ ಶುರು ಮಾಡ್ರಿ. ಸುಮ್ನೆ ಅರ್ಥ ಹೊಡಿತಲ್ಲ ಇರಬಾರ್ದು, ಸರಿನಾ? ಸರ್,
ಪೋಯಮ್ ನಿನ್ನೆ ಓದ್ಬಿಟ್ರಲ್ಲ. ಸರಿ, ಸೆಕೆಂಡ್ ಲೆಸನ್ ಓದ್ರಿ. ಸರ್ ಬರೇ ಓದ್ತಾನೆ ಇದ್ರೆ ಪೊಯಮ್ನ ನೀವು ಓದಿ ಮೀನಿಂಗ್ ಹೇಳಿದ್ರೆ ತಾನೇ ಸರ್ ನಮ್ಗೆ ಅರ್ಥ ಆಗತ್ತೆ. ಓ, ನೀನ್ ನನಗೆ ಪಾಠ ಮಾಡ್ತಾ ಇದೀಯಾ? ಹಾ, ಸರ್ ಇಲ್ಲ ಸರ್, ಹಂಗಲ್ಲ ಏನಿಲ್ಲ. ಬರೇ ಓದ್ತಾನೆ ಇದ್ರೆ ಲೆಸನ್ ಇಂದು ಪೊಯಮ್ ಇಂದು ಮೀನಿಂಗ್ ಗೊತ್ತಾಗಬೇಕಲ್ಲ ಸರ್, ಅದ್ ನೀವು ತಾನೇ ಹೇಳ್ಬೇಕು. ಅದನ್ನೇ ಹೇಳಿದೆ. ಮತ್ತೆ ಪೊಯಮ್ ಆದ್ಮೇಲೆ ಕ್ವಶನ್ ಆನ್ಸರ್ ಎಲ್ಲ ಬರೀಸ್ಲೇ ಇಲ್ಲ, ಸೆಕೆಂಡ್ ಲೆಸನ್ ಹೋಗು ಅಂತ ಹೇಳ್ತಾ ಇದೀರಲ್ಲ, ಅದನ್ನೇ ಕೇಳಿದೆ ಸರ್. ಸಾರಿ ಸರ್. ಇಲ್ಲಲ್ಲ, ನಾನ್ ಏನ್ ಹೇಳ್ತೀನೋ ಅದೇ ರೂಲ್ಸು. ನಿಮ್ ರೂಲ್ಸ್ ಎಲ್ಲ ಇಲ್ಲಿ ಮಾತಾಡಬಾರ್ದು, ಆಯ್ತಾ? ಈಗ ನಾನು ಏನ್ ಹೇಳ್ದೆ, ಬರೇ ಬುಕ್ ತೆಗ್ದು ಓದ್ರಿ ಅಂತ ಹೇಳ್ದೆ ಅಷ್ಟೇ. ಬೆಲ್ ಆಯ್ತಾ? ನೆಕ್ಸ್ಟ್ ಸಬ್ಜೆಕ್ಟ್ ಏನಿದೆ ಅದನ್ನ ತೆಗ್ದು ಬುಕ್ ಓದ್ರಿ. ಅದ್ರ ನೆಕ್ಸ್ಟ್ ಬೆಲ್ ಆಯ್ತಾ? ನನ್ ಪೀರಿಯಡ್ ಇತ್ತು ಅಂದ್ರೆ ಓದ್ರಿ, ನನ್ನನ್ನು ಯಾರು ಎಬ್ಬಿಸಬಾರ್ದು, ಸರಿನಾ? ಸೈಲೆಂಟ್ ಆಗಿ ಓದ್ಬೇಕು. ಬಾಯ್ ಬಿಟ್ಟು ಯಾರು ಓದಿದ್ರಿ ಕೋಲ್ ತಂದು ಬರ್ಸ್ತೀನಿ. ಅಚ್ಚು, ನೀನೇನು ಇಲ್ಲ ಸರ್ ಹತ್ರ ಮಾತಾಡಬೇಡ, ಸುಮ್ಕಿರು. ಅವರು ಮ್ಯಾಮ್ ಅನ್ನೇ ಬಿಡ್ಲಿಲ್ಲ, ಹೆಂಗ್ ಬೈಕ್ ಕಳಿಸಿದ್ದಾರೆ. ನೀನ್ ಯಾಕೆ ಅವ್ರು ಏನ್ ಹೇಳ್ತಾರೋ ಅದನ್ನೇ ಮಾಡೋಣ. ಅದೇನ್ ಮಾಡಕ್ಕಾಗತ್ತೆ? ಅವ್ರೀಗ ಮಾಡೋ ತಪ್ಪಲ್ಲವಾ? ಅದನ್ನ ಕೇಳಿದ್ರೆ ಅವ್ರು ಈ ತರ ಬೈತಾ ಇದ್ದಾರೆ. ಕ್ಲಾಸ್ ರೂಮ್ ಅಲ್ಲಿ ಬಂದು ನಿದ್ರೆ ಮಾಡಕ್ಕೆ ಅವ್ರ ಮನೇಲಿ ನಿದ್ರೆ ಮಾಡ್ಬೋದಲ್ಲ, ಇಲ್ಲಾಕ್ ಬಂದ್ರು? ಸುಮ್ನೆ ಹಿಂದಿ ಮ್ಯಾಮ್ ಆದ್ರೂ ಸ್ವಲ್ಪ ಬರೆಸ್ತಾ ಇದ್ರು, ಅವರನ್ನು ಬೈದು ಕಳಿಸ್ಬಿಟ್ಟಿದ್ದಾರೆ. ಅದ್ರಲ್ಲಿ ನನ್ನನ್ನು ಬೈತಾ ಇದ್ದಾರೆ. ಅವರಿಗೆ ತುಂಬಾ ಕೊಬ್ಬಂದ್ರೆ ಕೊಬ್ಬು, ಅದಕ್ಕೆ ಈ ತರ ಮಾಡ್ತಾ ಇದ್ದಾರೆ. ತಡಿ, ಅವ್ರಿಗೆ ಮಾಡ್ತೀನಿ ನೋಡು. ಅಚ್ಚು, ಸುಮ್ಕಿರು. ಈ ವಿಷಯನ ಯಾರತ್ರನೂ ಹೇಳಕ್ ಹೋಗ್ಬೇಡ, ಸುಮ್ನೆ ನಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ. ಅದಕ್ಕೆ ಅವ್ರು ಏನ್ ಹೇಳ್ತಾರೋ ಅದನ್ನೇ ಮಾಡಿದ್ರೆ ಆಯ್ತು. ಮನೆಗೆ ಹೋಗಿ ಕಷ್ಟಪಟ್ಟು ನಾವೇ ಓದ್ಕೊಂಡ್ ಬಂದ್ರೆ ಆಯ್ತು ಬಿಡು. ಚುಪ್ಪಿ, ನೀನ್ ಹೇಳ್ತೀಯ ಸರಿ, ನಿನಗೆ ಸ್ವಲ್ಪ ಚೆನ್ನಾಗಿ ಓದಕ್ ಬರುತ್ತೆ, ನೀನ್ ಹೆಂಗೋ ಕಲ್ತ್ಕೊಂಡ್ಬಿಟ್ಟು ಬರ್ತೀಯ. ಸ್ವಲ್ಪ ಜನಕ್ಕೆ ಓದಕ್ಕೆ ಬರಲ್ಲ, ಅವರೆಲ್ಲ ಏನ್ ಮಾಡ್ತಾರೆ ಹೇಳಿ ನೋಡೋಣ. ಅದ್ರಲ್ಲಿ ನಾನು ಕೂಡ, ನನ್ಗಷ್ಟು ಬರೋದೇ ಇಲ್ಲ ಗೊತ್ತಾ. ಮೊದ್ಲೇ ಮ್ಯಾಮ್ ಪಾಠ ಮಾಡಿದ್ರೇನೆ ಅರ್ಥ ಆಗಲ್ಲ, ಅದ್ರಲ್ಲಿ ಮಾರ್ಕ್ಸ್ ಸ್ವಲ್ಪ ಕಡಿಮೆನೆ ತೆಗಿತೀನಿ. ಇದ್ರಲ್ಲಿ ಈ ತರ ಪಾಠನೇ ಮಾಡದೇ ಇದ್ರೆ ನಾನು ಹೆಂಗೆ ಟೆಸ್ಟ್ ಅಲ್ಲ ಎಕ್ಸಾಮ್ ಅಲ್ಲ ಬರೆಯೋದು? ಅದೆಲ್ಲ ನೀನ್ ಯೋಚನೆ ಮಾಡಲ್ಲ. ಸಾರಿ ಅಚ್ಚು. ಅಚ್ಚು, ಏನಾದ್ರೂ ಮಾಡ್ತೀಯ ನೀನು? ಏನ್ ಮಾಡೋದು, ಅವ್ರು ತುಂಬಾ ದೊಡ್ಡವರು. ಅದು ಇಲ್ದಂಗೆ ಪ್ರಿನ್ಸಿಪಾಲ್ ಅವ್ರ ಹಸ್ಬೆಂಡು. ಏನ್ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗಲ್ಲ. ಅಮ್ಮ ಅಪ್ಪನ ಹತ್ರ ಹೇಳಿದ್ರೆ ಬಂದು ಪ್ರಿನ್ಸಿಪಾಲ್ ಮ್ಯಾಮ್ ಹತ್ರ ಕೇಳ್ತಾರೆ. ಪ್ರಿನ್ಸಿಪಾಲ್ ಮ್ಯಾಮ್ ಈ ತರ ಸರ್ ಹತ್ರ ಹೇಳಿದ್ರೆ ಸರ್ ಬಂದು ಆ ಸಿಟ್ಟೆಲ್ಲ ನಮ್ಮ ಮೇಲೆ ತೋರಿಸ್ತಾರೆ. ಏನಾದ್ರೂ ಮಾಡ್ಬೇಕು, ಏನ್ ಮಾಡೋದಂತಾನೇ ಗೊತ್ತಾಗ್ತಾ ಇಲ್ಲ. ಅಚ್ಚು, ನೀನ್ ಹೇಳೋದು ನಿಜ. ಈ ತರ ಏನಾದ್ರೂ ಇಶ್ಯೂ ಆಯ್ತು ಅಂದ್ರೆ ಮನೆಯಿಂದ ಪೇರೆಂಟ್ಸ್ ಕರ್ಕೊಂಡ್ಬಂದು ಹೇಳಿದ್ವಿ ಅಂತ ಹೇಳಿದ್ರೆ ನಮ್ಮ ಮೇಲೇನೆ ಆ ಸಿಟ್ ಮತ್ತೆ ತೋರಿಸ್ತಾರೆ. ಅದು ಇಲ್ದಂಗೆ ಈ ಸಾರು ಪ್ರಿನ್ಸಿಪಾಲ್ ಹಸ್ಬೆಂಡು. ನೀನ್ ಹೇಳೋದಲ್ಲ ಖಂಡಿತ ಹಂಗೆ ಆಗತ್ತೆ. ಬೇಡ ಬೇಡ, ಅವ್ರನ್ನೇನು ಮಾಡೋದ್ ಬೇಡ. ಅವ್ರ ಪಾಡಿಗಿರ್ಲಿ, ನಮ್ ಪಾಡಿಗಿರೋಣ. ಇಲ್ಲಾಂದ್ರೆ ಒಂದ್ ಮಾಡೋಣ, ನಾವೆಲ್ಲ ಸೇರ್ಕೊಂಡು ಒಂದ್ ಗ್ರೂಪ್ ಮಾಡ್ಕೊಂಡು ನಾವೇ ಕುತ್ಕೊಂಡು ಓದೋಣವಾ? ಸರಿ, ಹಂಗೆ ಮಾಡೋಣ ಬಿಡು. ಇಲ್ಲಾಂದ್ರೆ ಏನ್ ಮಾಡಕ್ಕಾಗತ್ತೆ? ಅಚ್ಚು ಅಚ್ಚು, ಏನು ಅದು ಒಂದು ಸಬ್ಜೆಕ್ಟ್ ಗ್ರೂಪ್ ಮಾಡ್ಕೊಂಡೆ ಹೋದಕ್ಕೆ? ಅದು ಸೈನ್ಸು ಐತೆ, ಸೋಷಿಯಲು ಐತೆ, ಕನ್ನಡ ಐತೆ, ಇಂಗ್ಲಿಷು ಐತೆ. ಯಾವ್ದಾದ್ರು ಒಂದು ಅಂದ್ರೆ ನಾವು ಗ್ರೂಪ್ ಮಾಡ್ಕೊಂಡು ಓದ್ಬೋದು. ಸೈನ್ಸು ಎಲ್ಲ ಏನು ಅರ್ಥನೇ ಆಗೋದಿಲ್ಲ. ಅದು ಹಿಂಗೆ ಗ್ರೂಪ್ ಮಾಡ್ಕೊಂಡು ಹೋದಕ್ಕೆ ಆಗತ್ತೆ. ಇದಕ್ಕೆ ಏನಾದ್ರೂ ಒಂದು ನಿರ್ಧಾರ ಮಾಡು, ಇಲ್ಲಾಂದ್ರೆ ನೋಡು ನಮ್ದಕ್ಕೆ ಕಷ್ಟ ಆಗತ್ತೆ. ನಾನು ಮೊದಲು ಹೋಗಿ ಪ್ರಿನ್ಸಿಪಾಲ್ ಹತ್ರ ಹೇಳ್ಬಿಟ್ಟು ಬರ್ತೀನಿ. ನೀನ್ ಹೇಳೋದು ಸರಿನೇ. ಪ್ರಿನ್ಸಿಪಾಲ್ ಮ್ಯಾಮ್ ಹತ್ರ ಒಂದ್ಸಲ ಹೋಗಿ ಹೇಳಲ್ವಾ? ಅಚ್ಚು, ಇವತ್ತು ಯಾಕೋ ಟೈಮು ಸರಿ ಇಲ್ಲ, ನಾಳೆ ಇಲ್ಲಾಂದ್ರೆ ಹೋಗಿ ಹೇಳೋಣ. ಹೌದಾ? ಕೂತ್ಕೋ ಸುಮ್ನೆ. ಅಲ್ಲಿ ಹೊರಗಡೆ ಬೆಲ್ಲ ಆಗ್ತಾ ಇದೆ, ಪೀರಿಯಡ್ ಮುಗಿದ್ಬಿಡ್ತು. ಬೆಲ್ಲ ಆಗೋ ಸೌಂಡ್ನು ಅವ್ರಿಗೆ ಕೇಳಿಸ್ತಾ ಇಲ್ಲ. ಹೆಂಗ್ ಹೊಟ್ಟೆ ಹೊಡೆದು ನಿದ್ರೆ ಮಾಡ್ತಾ ಇದ್ದಾರೆ ನೋಡು. ಸರಿ, ನಾವ್ ಏನ್ ಮಾಡೋದಂತ ಹೇಳಿದ್ರೆ ಈಗ ನೆಕ್ಸ್ಟ್ ಪೀರಿಯಡ್ ಬುಕ್ ತೆಗೆದು ಓದಕ್ ಶುರು ಮಾಡೋಣ. ಸುಮ್ಕೆ ಹಿಂಗ್ ಮಾತಾಡ್ತಾ ಇದ್ರೆ ಅದನ್ನು ಟೈಮ್ ವೇಸ್ಟ್ ಆಗತ್ತೆ. ಆಯ್ತು. ಹೆಂಗೋ ಅಚ್ಚು ಹೇಳ್ದಂಗೆ ಬೀಜ ಹಾಕಿದ್ದಕ್ಕೆ ಚೆನ್ನಾಗಿ ಗಿಡ ಬಂದಿದೆ. ಸರಿ, ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಅದಕ್ಕೆ ಹತ್ರ ಫೋನ್ ಮಾಡಿ ಕೇಳಬೇಕು.
ಗಿಡ ಬರಲ್ಲ ಅನ್ಕೊಂಡಿದ್ದೆ, ಚೆನ್ನಾಗಿ ಮೊಳಕೆ ಹೊಡೆದು ಬಂದಿದೆ. ಸರಿ ಸರಿ, ಅದೇನ್ ಗಿಡ ಬೆಳೆಸು. ನಿನಗಿಂತ ಮುಂಚೆ ಎಷ್ಟೊಂದು ತರಕಾರಿ ನಾನು ಬೆಳೆಸ್ತೀನಿ ಅಂತ ನೋಡು. ಹೋಗಿ ಮೊದಲು ಬೀಜ ಎಲ್ಲ ತಂದಿದ್ದೀನಲ್ಲ ಅದನ್ನ ಹಾಕೋಣ. ಸುಮ್ಕೆ ಇದ್ವಿ ಅಂತ ಹೇಳಿದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ, ಲೇಟ್ ಆಗುತ್ತೆ. ಈಗಲೇ ಹಾಕಿದ್ರೇನೆ ಬೇಗ ನಮಗೆ ತರಕಾರಿ ಸಿಗತ್ತೆ. ಹಲೋ ಅಕ್ಕಿ. ಏನಿಲ್ಲ ಅದಕ್ಕೆ ಅಚ್ಚು ಬಂದು ಬದನೆಕಾಯಿ ಬೀಜ ಎಲ್ಲ ಮಣ್ಣೊಳಗಡೆ ಹಾಕೋಗಿದ್ಲಲ್ಲ, ಚೆನ್ನಾಗಿ ಮೊಳಕೆ ಹೊಡೆದು ಗಿಡ ಬಂದಿದೆ. ಅದಕ್ಕೆ ಈಗ ಏನ್ ಮಾಡೋಣ ಅಂತ ಫೋನ್ ಮಾಡಿದೆ ನಿಮ್ಗೆ. ಹೌದಾ, ಅದೇನು ಮಾಡಬೇಡ, ಚೆನ್ನಾಗಿ ಒಂದು 2 ಇಂಚು ಇಲ್ಲಾಂದ್ರೆ 3 ಇಂಚು ಗಿಡ ಬರಲಿ, ಅಲ್ಲಿವರೆಗೂ ಏನು ಮಾಡಕ್ ಹೋಗಬೇಡ. ಹೌದಾ ಅದಕ್ಕೆ, ಸರಿ ಆಯ್ತು, ಹಂಗಂದ್ರೆ ಹಂಗೆ ಮಾಡ್ತೀನಿ. ಹಂಗೆ ಡೈಲಿ ಸ್ವಲ್ಪ ನೀರು ಹಾಕ್ಬೇಡ ಆಯ್ತಾ? ಆಯ್ತು ಅದಕ್ಕೆ, ನೀರು ಹಾಕ್ತಾನೆ ಇದ್ದೀನಿ. ಸರಿ 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 ಅದಕ್ಕೆ, ಆಯ್ತು ಇರ್ತೀನಿ. ಇನ್ನು ಸಸಿ 2-3 ಇಂಚು ಬರೋ ತನಕ ಏನು ಮಾಡಬೇಡ ಅಂತ ಹೇಳಿದಾರೆ ಅದಕ್ಕೆ. ಸರಿ ಅಮ್ಮ, ಇಲ್ಲೇ ನಾನು ಕವರ್ ಇಟ್ಟಿದ್ದೆ, ನೀನು ನೋಡ್ಲಿಲ್ವಾ? ಪ್ರೀತಿ, ಇಲ್ಲ ಕಣಮ್ಮ, ನೀನ್ ಯಾವಾಗ ಹೋಗಿ ತಗೊಂಬಂದೆ? ಅಮ್ಮ, ಇವತ್ತು ಬೆಳಗ್ಗೆ ಹಾಲು ಮೊಸರು ತರಕಂತ ಅಂಗಡಿಗೆ ಹೋದ್ನಲ್ಲ, ಆಗ್ಲೇ ನಾನು ತರಕಾರಿ ಬೀಜ ಎಲ್ಲ ಬೇಕಂತ ಹೇಳಿ ಅಂಗಡಿಯಿಂದ ತಗೊಂಬಂದ್ಬಿಟ್ಟೆ. ಇಲ್ಲೇ ನಾನು ಕವರಲ್ಲಿ ಇಟ್ಟಿದ್ದೆ, ಎಲ್ಲೋಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಪ್ರೀತಿ, ಫ್ರಿಜ್ಜಲ್ಲಿ ಹಾಲು ತಗೊಂಡೋಗಿಡುವಾಗ ಅದ್ರೊಳಗೆ ಇಟ್ಬಿಟ್ಟ ಅಂತ ಹೋಗಿ ನೋಡೋಗು. ಅಯ್ಯೋ ಅಮ್ಮ, ಹೌದಮ್ಮ, ನಾನು ಫ್ರಿಜ್ ಒಳಗಡೆ ಇಟ್ಬಿಟ್ಟೆ. ತಡಿ ಹೋಗಿ ತರ್ತೀನಿ. ಪ್ರೀತಿ, ಮತ್ತೆ ಬೀಜ ಹಾಕ್ತೀನಿ ಅಂತ ಮತ್ತೆ ಜಗಳ ಎಲ್ಲ ಮಾಡ್ತಾ ಇರಬೇಡ. ನಮ್ಮ ಮನೆ ಹತ್ರ ಎಷ್ಟು ಜಾಗ ಇದೆಯೋ ಅಲ್ಲಿ ಮಾತ್ರ ಹಾಕು, ಆಯ್ತಾ? ಅವಳ ಮನೆ ಜಾಗದ ಕಡೆ ಎಲ್ಲ ಏನು ಹಾಕ್ಬೇಡ, ಮತ್ತೆ ಅದೊಂದು ದೊಡ್ಡ ರಾಮಾಯಣ. ಅಮ್ಮ ಹೌದಮ್ಮ, ನಾನೇ ಅವಳ ಮನೆ ಹತ್ರ ನಾನು ದುಡ್ಡು ಹಾಕ್ತಂದಿರೋ ಬೀಜ ತಗೊಂಡೋಗಿ ಅಲ್ಲಿ ಹಾಕೋದು. ನನ್ನ ಮನೆ ಹತ್ರನೇ ಬೇಕಾಗಿ ಜಾಗ ಇದೆ, ಅಲ್ಲೇ ಹಾಕೊಳ್ತೀನಿ. ನೀನೇನು ಚಿಂತೆ ಮಾಡಬೇಡ, ಇನ್ನು ಜಗಳ ಎಲ್ಲ ಏನು ಮಾಡ್ತಾ ಇರಲ್ಲ. ನನ್ಗಂತೂ ಗಿಡ ಅವಳಿಗಿಂತ ಚೆನ್ನಾಗಿ ಬೆಳಿಬೇಕು, ಬೇಗ ಬೆಳಿಬೇಕು, ಬೇಗ ತರಕಾರಿ ಬಿಡಬೇಕು. ನೋಡು ಹೆಂಗ್ ಬೆಳೆಸ್ತೀನಂತ. ಪ್ರೀತಿ, ಗಿಡ ನಮ್ಮಿಷ್ಟಕ್ಕೆಲ್ಲ ಬೆಳೆಯಲ್ಲ, ಗೊತ್ತಾಯ್ತಾ? ಅದಕ್ಕೆ ಎಷ್ಟು ತಾಕತ್ತಿದೆಯೋ ಅಷ್ಟೇ ಬೆಳೆಯುತ್ತೆ. ಅಮ್ಮ, ನೀನು ಹಿಂಗೆ ಹೇಳ್ತಿ ಅಂತ ನನಗೆ ಗೊತ್ತು. ಅಂಗಡಿಯವನ ಹತ್ರ ಎಲ್ಲ ಮಾತಾಡ್ಕೊಂಡೇ ಬಂದಿದ್ದೀನಿ. ಗಿಡ ಬೇಗ ಬೆಳಿಬೇಕು, ತರಕಾರಿ ಬೇಗ ಬಿಡಬೇಕು, ತುಂಬ ತರಕಾರಿ ಆಗಬೇಕು ಅಂತಂದ್ಬಿಟ್ಟು ಕೇಳಿದಕ್ಕೆ. ಅದಕ್ಕೆ ನೀವೇನು ಚಿಂತೆ ಮಾಡಬೇಡ್ರಿ ಅಕ್ಕ, ನಿಮಗೆ ಬೇಗ ಬೆಳಿಬೇಕು ಅಂತ ಹೇಳಿದ್ರೆ ಇದನ್ನ ತಗೊಂಡೋಗಿ ಗಿಡದ ಬುಡಕ್ಕೆ ಹಾಕ್ರಿ, ನಿಮಗೆ 3 ತಿಂಗಳಲ್ಲಿ ಫಲ ಕೊಡೋದು 1 ತಿಂಗಳಲ್ಲಿ ಕೊಡುತ್ತೆ ಅಂತ ಕೊಟ್ಕಳಿಸಿದಾನಕ್ಕಮ್ಮ. ಅದನ್ನ ಹಾಕಿದ್ರೆ ಗಿಡ ಬೇಗ ಬೆಳೆಯುತ್ತಂತೆ, ಗೊತ್ತಾ? ಇದೆಲ್ಲ ನಿನಗೆ ಗೊತ್ತಿಲ್ಲ, ನೀನು ಸುಮ್ಕಿರು, ನನಗೆಲ್ಲ ಗೊತ್ತು, ನಾನು ಮಾಡ್ತೀನಿ. 3 ತಿಂಗಳಲ್ಲಿ ಬೆಳೆದು ಫಲ ಕೊಡಂತ ಗಿಡ 1 ತಿಂಗಳಲ್ಲಿ ಬೆಳೆದು ಫಲ ಕೊಡುತ್ತಾ? ಏನು ಆಶ್ಚರ್ಯ! ನನ್ನ ಮಗಳಿಗೂ ಒಳ್ಳೆ ಟ್ಯಾಲೆಂಟ್ ಇದೆ, ಅದಕ್ಕೆ ಇಂಥದೆಲ್ಲ ತಿಳ್ಕೊಳ್ತಾ ಇದ್ದಾಳೆ. ತಿಳ್ಕೊಳ್ಳಿ, ಬೇಗ ತರಕಾರಿನೆಲ್ಲ ಬೆಳೆಸಿ ವ್ಯಾಪಾರ ಮಾಡಬೇಕು. ನನಗೂ ಈ ಐಡಿಯಾ ಗೊತ್ತಿತ್ತು ಅಂದ್ರೆ ಮೊದಲೇ ಮಾಡ್ತಾ ಇದ್ದೆ. ನಮೀಗಲ್ಲ ಈ ಗಿಡದ ಬಗ್ಗೆ ಏನು ಗೊತ್ತಿದೆ. ಸರಿ ನನ್ನ ಮಗಳು ಆದ್ರೂ ಮಾಡ್ತಾ ಇದ್ದಾಳೆ, ಸ್ವಲ್ಪ ಸಹಾಯ ಮಾಡೋಣ. ಪ್ರೀತಿ, ಈಗಲ್ಲ ಹಾಕದ್ ಬೇಡ ಕಣಮ್ಮ, ಬೆಳಗ್ಗೆನೆ ಎದ್ದು ನಾವು ಮಣ್ಣೆಲ್ಲ ಅಗ್ದು ಬೀಜ ಹಾಕೋಣ. ಇಷ್ಟೊತ್ತಿಗೆಲ್ಲ ಬೇಡ, ಇನ್ನು ಹಾಕ್ತಾ ಹೋದ್ರೆ ಕತ್ಲೋಗ್ಬಿಡುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಆಯ್ತಮ್ಮ, ನೀನ್ ಹೇಳೋದು ಸರಿ, ನನ್ಗೋಗಿ 1 ಗ್ಲಾಸ್ ಕಾಫಿ ಹಾಕೊಂಬಾ ಹೋಗು. ಆಯ್ತು ಪ್ರೀತಿ. ಅಚ್ಚು, ಯಾಕೆ ಹಂಗೆ ನಿಕ್ಕೊಂಡಿದ್ಯಾ? ಬಾ ಹೋಗೋಣ. ಸರಿ ಆಯ್ತು, ಹೋಗೋಣ. ಅಚ್ಚು, ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡ, ಬಾ. ಏನಾದ್ರೂ ಯೋಚನೆ ಮಾಡ್ತಾ ಇದ್ರೆ ತಲೆ ಕೆಟ್ಟಂಗಾಗತ್ತೆ. ಹೋಗಿ ಮನೆಗೆ ಹೋಗಿ ಜಾಲಿಯಾಗಿ ಅಮ್ಮ ಏನಾದ್ರೂ ಮಾಡಿದೆ ತಿನ್ಬಿಟ್ಟು ಓದ ಕೂತ್ಕೊಳ್ಳೋಣ. ಸರಿ ಆಯ್ತು, ಹೋಗೋಣ ಬಾ. ಅಮ್ಮ ಎಲ್ಲೋದ್ರು? ಅತ್ತೆ, ಇದೇನಿದು ಇಷ್ಟೊಂದು ಕ್ಲೀನ್ ಮಾಡಿದಾರೆ ಅಮ್ಮ? ಅಮ್ಮ, ಏನಚ್ಚು ಸ್ಕೂಲಿಂದ ಬಂದ್ಬಿಟ್ಟಾ? ಓನಮ್ಮ, ಬಂದಾಯ್ತು. ಅಮ್ಮ, ಏನಮ್ಮ ಇದು? ಸ್ಕೂಲಿಗೆ ಹೋಗಿ ಬರಷ್ಟರಲ್ಲಿ ಹಿಂಗಡೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀರಾ? ಹೌದಚ್ಚು, ಮನೇಲಿ ಇದ್ಬಿಟ್ಟು ಏನ್ ಕೆಲಸ ಹೇಳು? ಸುಮ್ಮನೆ ಇರ್ತೀನಿ, ಮಧ್ಯಾಹ್ನದ್ದು ಸ್ವಲ್ಪ ನಿದ್ರೆ ಮಾಡ್ತೀನಿ. ಸರಿ, ನೀನು ಗಿಡ ಇಡ್ಬೇಕಂತ ಹೇಳ್ದಲ್ಲ, ಅದಕ್ಕೆ ಹಿಂಗಡೆ ಕ್ಲೀನ್ ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ಬಿಟ್ಟೆ. ಹೌದಮ್ಮ, ನೀವೊಬ್ಬರೇ ಮಾಡಕ್ ಕಷ್ಟ ಆಗ್ಲಿಲ್ವಾ? ನಾವು ಬಂದ್ಮೇಲೆ ಮಾಡ್ಬೋದಾಗಿತ್ತು. ಬೆಳಗ್ಗೆ ಸ್ಕೂಲಿಗೆ ಹೋದ್ರಲ್ಲ, ಆಗ್ಲೇ ಎಲ್ಲ ಕೆಲಸ ಮುಗ್ದೋಯ್ತು. ಮತ್ತೇನ್ ಮಾಡೋದು, ಬೆಳಗ್ಗೆಯಿಂದ ಇಷ್ಟೊತ್ತಾಯ್ತು ನೋಡಿ ಕ್ಲೀನ್ ಮಾಡಕ್ಕೆ. ಇನ್ನೇನು, ನಿನ್ಗೆ ಇಷ್ಟದ ಪ್ರಕಾರ ನೀನ್ ಏನ್ ಗಿಡ ಬೇಕಾದ್ರೂ ಇಟ್ಟು ಬೆಳೆಸ್ಕೋ, ಸರಿನಾ? ಆಯ್ತಮ್ಮ. ಅಮ್ಮ, ಫಸ್ಟ್ ಏನ್ ಗಿಡ ಇಡೋಣ? ಬದನೆಕಾಯಿ ಗಿಡನೇ ಇಡು. ಬಾ, 2 ಬದನೆಕಾಯಿ ಇದೆ, ಅದನ್ನ ತಂದು ಬೀಜ ಹಾಕು, ಆಯ್ತಾ? ಆಯ್ತಮ್ಮ. ನೀವ್ ಹೇಳಿ ಜಾಗದಲ್ಲಿ ಬದನೆಕಾಯಿ ಬೀಜ ಎಲ್ಲ ಹಾಕ್ಬಿಟ್ವಿ. ನಾನು ಮತ್ತೆ ಮೀನಾ ಇಬ್ರು ಸೇರ್ಕೊಂಡು ಲಿಲ್ಲಿ ಮನೆಗೆ ಸ್ವಲ್ಪ ಆಟಾಡ್ಬಿಟ್ಟು ಬರ್ತೀವಮ್ಮ, ಹೋಗಿ. ಸರಿ ಆಯ್ತಚ್ಚು, 5:05 ಬಂದ್ಬಿಡ್ಬೇಕು, ಆಯ್ತಾ? ಆಯ್ತಮ್ಮ, ಬರ್ತೀವಿ. ಮೀನಾ ಎಲ್ಲೋದ್ಲು? ಬೀಜ ಹಾಕಿದ್ವಲ್ಲ, ಅದಕ್ಕೆಲ್ಲ ನೀರ್ ಹಾಕಿದ್ವಿ, ಆ ಪೈಪ್ ಎಲ್ಲ ತೆಗ್ದಿರ್ತಾ ಇದ್ದಾಳೆ ಅವಳು. ಸರಿ ಆಯ್ತು, ಹೋಗ್ಬಿಟ್ಟು ಬನ್ನಿ. ಬಾಯಮ್ಮ. ಮೀನಾ ಬಾ, ಅಮ್ಮ ಹೇಳಿದ್ರು ಹೋಗೋಣ ಇಬ್ರು. ಲಿಲ್ಲಿ ಏನ್ ಮಾಡ್ತಾ
ಸಂತೋಷ. ಆದ್ರೆ ಇವತ್ತಂತ ಕೆಲಸ ಇಲ್ಲ. ಅಂತದೇನಾದ್ರೂ ಇತ್ತು ಅಂದ್ರೆ ಇನ್ನೊಂದ್ ದಿನ ಹೇಳ್ತೀನಿ. ಹೌದೇನಪ್ಪ? ಹಂಗಂದ್ರೆ ತಾವುಗಳು ಇಷ್ಟ ತನಕ ಬೇಜಾರಾಗಿದ್ರಲ್ಲ, ಅದೇನಂತ ನಾವು ತಿಳ್ಕೊಬೋದೇನಪ್ಪ? ಖಂಡಿತ ಅಚ್ಚಕ್ಕ, ನಿಮ್ಮ ಹತ್ರ ನಾನು ಹೇಳ್ದೆ ಇರ್ತೀನಾ? ನಾನ್ ನಿನ್ ತಮ್ಮ ಹಾಕ್ಬಿಟ್ನಲ್ಲ, ಹಂಗಂದ್ರೆ ನಾನು ಹೇಳೇ ಹೇಳ್ತೀನಿ. ಏನಂತ ಬೊಗಳು? ನನ್ ಫ್ರೆಂಡ್ ಇದನಲ್ಲ, ಸೋನು 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 ಗೊತ್ತಲ್ಲ ನಿಮ್ಗೆ? ಆ ಮುದೇವಿನ ಗೊತ್ತು, ಹೇಳು. ಅವನು ಇವತ್ತೇನ್ ಮಾಡ್ದ ಅಂದ್ರೆ ಅವ್ರ ಅಮ್ಮನ ಹತ್ರ ಹೇಳಿ ಅದು ಆನ್ಲೈನ್ ಅಲ್ಲಿ ಅದು ಒಂದಿದೆಯಲ್ಲ ಅಕ್ಕ, ಅಮ್ಮ 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 ಏನೋ ಇದೆ, ಅದು ಬರ್ತಾನೆ ಇಲ್ಲ ನನ್ಗೆ. ಅದು ಅವನು ತಗೊಂಡು ತಿಂತಾ ಇದ್ದಾನೆ ಗೊತ್ತಾ? ಚೂರು ಕೊಡೋ ಒಂದಿದಕ್ಕೆ, ಕೊಡೋದೇ ಇಲ್ಲ ಅಂತಂದ್ಬಿಟ್ಟು ಒಡ್ಬಿಟ್ಟು ಹೊರಬಿಟ್ಟ. ಲೋ, ಅವನೇನ್ ತಿಂತಾ ಇದ್ದ, ನೀನ್ ಏನ್ ಕೇಳ್ದೆ? ಕರೆಕ್ಟಾಗಿ ಹೇಳಿದ್ರೆ ಆಯ್ತು, ಇಲ್ಲಾಂದ್ರೆ ನೋಡು ಬುಳ್ಳೆ ಮೇಲೆ ಒಂದ್ ಕೊಡ್ತೀನಿ. ಅಲ್ಲ, ಹಂಗೆಲ್ಲ ಮಾಡ್ಬಾರ್ದು. ನಾನು ಹೇಳ್ತೀನಿ ತಡೀರಿ, ಅದು ಯೋಚನೆನೇ ಬರ್ತಾ ಇಲ್ಲ. ಅಮ್ಮ ಅಮ್ಮ ಅಮ್ಮಾಚಿ ಅಮ್ಮಾಚಿ ಅಂತ ಒಂದು ಹಣ್ಣಿದೆಯಲ್ಲ, ತಿಂತಾ ಇದ್ದ ಅವನು. ಏನು ಅಮ್ಮಾಚಿ ಅಂತ ಅಣ್ಣ? ಬುಳ್ಳೆ ಮೇಲೆ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಖಂಡಿತ ನಿನ್ಗೊಂದು ಕೊಟ್ಬಿಡ್ತೀನಿ. ಇಲ್ಲಿಂದ ಓಡಾಬಿಟ್ರೆ ಆಯ್ತು. ಅಮ್ಮಾಚಿ ಅಂತ ಹಣ್ಣಿತ್ತಂತೆ, ತಿನ್ನಂತೆ ಅವನು. ಹಂಗೆಲ್ಲ ಮಾಡ್ಬಾರ್ದು. ತಿಂದ, ನಾನು ನೋಡೆ, ಅದೇ ಹಣ್ಣಲ್ಲ, ಅಂತರ ಇರೋಂತ ಐಸ್ ಕ್ರೀಮ್ ತಿಂದ ಅವನು ಗೊತ್ತಾ? ನನಗೆ ಆಸೆ ಆಗ್ತಾ ಇದೆ, ನನ್ಗೊಂದು ಕೊಡ್ಸಿ ಪ್ಲೀಸ್. ಅಚ್ಚು, ಅವನು ಇದನ್ನ ಹೇಳ್ತಾ ಇದ್ದಾನೆ. ಏನ್ ಮೀನಾ, ಅವನೇನೋ ಹೇಳ್ತಾ ಇದ್ದಾನಂತ ನೀನು ಸೇರ್ಕೊಂಡು? ಅಚ್ಚು, ಅವ್ನು ಹೇಳಕ್ ಸರಿನೇ, ಅವ್ನಿಗೆ ಹೇಳಕ್ ಬರ್ತಾ ಇಲ್ಲ. ಆಮ್ಚಿ ಅಂತ ಮಾವಿನಕಾಯಿ ತರನೇ ಐಸ್ ಕ್ರೀಮ್ ಒಂದಿದೆ ಗೊತ್ತಾಯ್ತಾ? ಅದೀಗ ಫೇಮಸ್ ಆಗ್ತಾ ಇದೆ. ಅದನ್ನೇ ಅವ್ನು ಕೇಳ್ತಾ ಇರ್ಬೇಕು, ಅದನ್ನ ಅವ್ನು ತಿಂದಿರ್ಬೇಕು. ಅದನ್ನ ನೋಡಿ ಆಸೆ ಪಟ್ಟು ಹೇಳ್ತಾ ಇದ್ದಾನೇನೋ. ಹೌದಾ? ಹೌದಚ್ಚು ಅಕ್ಕ, ಹೌದೇನೋ? ಇವಳೆಲ್ಲ ಸರಿನಾ? ಹೌದು, ಮಾವಿನಕಾಯಿ ತರನೇ ಐಸ್ ಇರತ್ತೆ, ಅದು ತುಂಬಾ ಟೇಸ್ಟ್ ಇರತ್ತಂತೆ. ನನ್ ಜೊತೆಗಿರೋ ಫ್ರೆಂಡ್ಸ್ ಎಲ್ಲ ತಿಂದಿದ್ದಾರೆ, ನಾನು ಒಬ್ನೇ ತಿಂದಿಲ್ಲ. ಈಗ ಈ ಶೋನು ತಗೊಂಡು ತಿಂತಾ ಇದ್ದಾನೆ. ಒಂದೇ ಒಂಚೂರು ಕೊಡೋದಿಕ್ಕೆ ಕೊಡೋದಿಲ್ಲ ಅಂತ ಹೊಡೆದ್ಬಿಟ್ಟು ಓಡಬಿಟ್ಟ. ಸರಿ, ನಿಮ್ಮ ಅಮ್ಮನ ಹತ್ರ ಹೋಗಿ ದುಡ್ಡು ತಗೊಂಬಾ, ನಾನು ಕೊಡಿಸ್ತೀನಿ. ಅಂಗಡಿ ಕರ್ಕೊಂಡೋಗಿ ನನ್ಗೊಂಚೂರು ಕೊಡ್ಬೇಕು. ನಿಮ್ಗೊಂಚೂರು ಕೊಡ್ಬೇಕಾ? ಕೊಡ್ತೀನಿ. ಆದ್ರೆ ಐಸ್ ತಗೊಳಕ್ಕೆ ಅಮ್ಮ ದುಡ್ಡು ಕೊಡಲ್ಲ ಅಂತ ಹೇಳ್ಬಿಟ್ರು. ಅದು ತುಂಬಾ ರೇಟ್ ಜಾಸ್ತಿ ಇದೆ ಅಂತೆ, ಅದಕ್ಕೆ ಅಮ್ಮ ಕೊಡಲ್ಲ ಅಂತ ಹೇಳ್ಬಿಟ್ರು ಗೊತ್ತಾ ಅಕ್ಕ? ನಾನು ಹೆಂಗ್ ನಿಮಗೆ ಕೊಡ್ಸೋದು? ರೇಟ್ ಜಾಸ್ತಿನಾ? ಎಷ್ಟು ಅದಕ್ಕೆ? ಅದು 200 ಅಂತೆ ಒಂದು ಐಸಿಗೆ. ಏನು, ಒಂದು ಐಸಿಗೆ 200? ಹೌದು, ಅದಕ್ಕೆ 200 ಅಂತೆ. ಅದಕ್ಕೆ ಅವ ಕೊಡ್ತಾನೆ ಇಲ್ಲ ದುಡ್ಡು. ನೀವೆಲ್ಲ ತುಂಬಾ ದೊಡ್ಡವರಲ್ಲ, ನಿಮ್ಮ ಅಮ್ಮ ಅಪ್ಪನ ಹತ್ರ ಹೋಗಿ ದುಡ್ಡು ಕೇಳಿ ಐಸ್ ತಗೊಂಡು ತಿನ್ರಿ. ನಂಗೊಂಚೂರು ಕೊಡ್ರಿ. ನಮ್ಮ ಅಮ್ಮನ ಹತ್ರ ಅಪ್ಪನ ಹತ್ರ ಹೋಗಿ ಉಗಿಸ್ಕೊಂಡು ಬೈಸ್ಕೊಂಡು ಆಮ್ಸಿ ಐಸ್ ಕ್ರೀಮ್ ಕಿತ್ತೋಗಿರೋ ತಿನ್ಲಿಲ್ಲ ಅಂದ್ರೆ ಆಗಲ್ವಾ? ಲೋ, ಎಷ್ಟು ಹುಷಾರಿದಾನೆ ನೋಡು. ನಾನು ನಮ್ಮ ಅಮ್ಮನ ಹತ್ರ ಹೋಗಿ ಬೈಸ್ಕೊಂಡು ತಗೊಂಡ್ಬಂದ್ರೆ ಇವನೊಂಚೂರು ತಿಂತಾನಂತೆ. ಭಯಂಕರ ಕಣೋ. ನೋಡು ಲಿಲ್ಲಿ, ನಿನ್ ತಮ್ಮ ರೋಡಲ್ಲಿ ನಿಂತ್ಕೊಂಡು ಅಳ್ತಾ ಇದ್ದಾನೆ, ಆ ಐಸ್ ಕ್ರೀಮ್ ಬೇಕು ಅಂತ. ಅಯ್ಯೋ, ಅವನು ಹಂಗೆ ಅಚ್ಚು, ನಿನಗೆ ಗೊತ್ತಿಲ್ವಾ? ಅವನು ಆಗ್ಲೇ ಅಮ್ಮನ ಹತ್ರ ಬೈಸ್ಕೊಂಡು ಹೋಗ್ಬಿಟ್ಟ, ಅಲ್ಲಿ ಯಾರೋ ತಿಂತಾ ಇದ್ದಾರೆ ಐಸ್ ಬೇಕು ಅಂತ. ಮತ್ತೆ ಅವನ ಹತ್ರ ಹೋಗಿ ಹೊಡ್ತಾ ತಿಂದಿರ್ಬೇಕು, ಅದಕ್ಕೆ ಹೇಳ್ತಾ ಇದ್ದಾನೆ. ಸರಿ ಇರ್ಲಿ ಬಿಡು, ಅವ್ನು ಬರ್ತಾನೆ. ಅಲ್ಲ ಲಿಲ್ಲಿ, ನೀನು ಐಸ್ ಕ್ರೀಮ್ ನೋಡಿದ್ಯಾ? ನಾನು ನೋಡಿದೀನಿ. ಹೌದಾ, ನೀನು ನೋಡಿದ್ಯಾ? ನೀನನ್ನು ನೋಡಿದಾಳಂತೆ. ನೀವಿಬ್ರು ನೋಡಿದ್ದೀರಾ, ನಾನೊಬ್ಳೆ ನೋಡ್ಲೇ ಇಲ್ಲ. ಅಯ್ಯೋ, ಅದೇನ್ ದೊಡ್ಡ ವಿಷಯನಾ? ತಡಿ, ನಾನು ತೋರಿಸ್ತೀನಿ. ಯಾಕೆ ಇಲ್ಲಿ ತಗೊಂಡೋಗ್ಬಿಟ್ಟೆ? ನೋಡ್ತಾ ಇರುವಾಗ ತುಂಬಾ ಆಸೆ ಆಗ್ತಾ ಇತ್ತು ಗೊತ್ತಾ? ನಿಂಗೆ ನೋಡ್ತಾ ನೋಡ್ತಾ ಬಾಯಲ್ಲಿ ನೀರು ಸುರಿತಾ ಇತ್ತಾ, ಅದಕ್ಕೆ ಫೋನ್ ತಗೊಂಡೋಗಿ ಒಳಗಿಟ್ ಬಂದೆ. ಹೌದಾ? ಅಲ್ಲ ಲಿಲ್ಲಿ, ನಿನ್ ತಮ್ಮನ್ಗೂ ಹಿಂಗೆ ಆಗಿರ್ಬೇಕಲ್ಲ. ಪಾಪ, ಅವ್ನು ಕೇಳಿದ್ರಲ್ಲಿ ತಪ್ಪೇ ಇಲ್ಲ. ನನಗೆ ಮೊಬೈಲ್ ಅಲ್ಲಿ ನೋಡುವಾಗ್ಲೇ ಇಷ್ಟೊಂದು ಆಸೆ ಆಗ್ತಾ ಇದೆ. ಅವನು ಫ್ರೆಂಡ್ ತಿಂತಾ ಇರುವಾಗ ಇವ್ನು ನೋಡಿದಾಗ ಎಷ್ಟು ಆಸೆ ಆಗಿರ್ಬೇಕು ಅವನಿಗೆ. ಹೌದಚ್ಚು, ಅದನ್ನೇ ಹೇಳ್ತಾನೆ ಇರ್ತಾನೆ ಮನೇಲಿ. ಆದ್ರೆ ಒಂದು ಐಸ್ ಕ್ರೀಮ್ಗೆ 200 ರೂಪಾಯಿ ಅಂತೆ ಗೊತ್ತಾ? ಇದಕ್ಕೆ ಇಷ್ಟೊಂದು ರೇಟ್ ಇತ್ತು ಅಂದ್ರೆ ಹೆಂಗ್ ತಗೊಂಡ್ ತಿನ್ನೋದು? ಒಬ್ಬೊಬ್ರಿಗೂ 200 ರೂಪಾಯಿ ಅಂದ್ರೆ ಎಷ್ಟು ದುಡ್ಡು ಆಯ್ತಲ್ಲ ಲಿಲ್ಲಿ? ಹೌದಚ್ಚು. ಅಚ್ಚು, ಏನ್ ಮೀನಾ, ಯಾಕೆ ಆ ಆಮ್ಚಿ ಐಸ್ ಕ್ರೀಮ್ ನಾವೇ ಮಾಡ್ಬಾರ್ದು? ಏನ್
ಏನ್ ಹೇಳ್ತಾ ಇದೀಯಾ ಮೀನಾ? ಆಮ್ಚೆ ಐಸ್ ಕ್ರೀಮ್ ತಿನ್ಲೇ ಇಲ್ಲ, ಟೇಸ್ಟೇ ಗೊತ್ತಿಲ್ಲ, ಅದೇನ್ ಮಾಡಕ್ಕಾಗತ್ತೆ? ಅಚ್ಚು, ನೀನ್ ಬೇಜಾರ್ ಮಾಡ್ಕೊಂಬೇಡ. ನನಗೆ ಅಪ್ಪ ಒಂದ್ಸಲ ಕೊಡ್ಸಿದ್ರು, ನಾನ್ ತಿಂದಿದೀನಿ, ನನಗೆ ಟೇಸ್ಟ್ ಹೆಂಗಂತ ಗೊತ್ತು. ಆದ್ರೆ ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಮಾಡ್ಬೋದಲ್ಲ, ಯಾಕೆ ಮಾಡ್ಬಾರ್ದು? ಈ ಐಡಿಯಾ ಒಳ್ಳೇದಿದೆ ಮೀನಾ. ನಿನಗೆ ಟೇಸ್ಟ್ ಗೊತ್ತಿದೆ ಅಂದ್ರೆ ಸರಿ, ನಾವು ಅದನ್ನ ಹೆಂಗ್ ಮಾಡೋದು ಅಂತ ನೋಡ್ಬಿಟ್ಟು ಅಮ್ಮ ಹತ್ರ ಹೆಲ್ಪ್ ಕೇಳಿ ಮಾಡೋಣ. ಸರಿ ಬಾ ಹೋಗೋಣ. ಆಯ್ತಚ್ಚು. ಲಿಲಿ ನಾ ಹೋಗಿ ಆಮ್ಚೆ ಐಸ್ ಕ್ರೀಮ್ ಹೆಂಗ್ ಮಾಡೋದಂತ ನೋಡ್ಬಿಟ್ಟು ಅಮ್ಮ ಹತ್ರ ಹೆಲ್ಪ್ ಕೇಳಿ ನಾವು ಐಸ್ ಕ್ರೀಮ್ ಮಾಡ್ತೀವಿ. ಬಾಯ್. ಯಾಕೆ ಲಿಲಿ, ಏನಾಯ್ತು? ಐಸ್ ಕ್ರೀಮ್ ಮಾಡ್ಕೊಂಡು ನೀವೇ ತಿನ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದೀರಾ? ಯಾಕೆ ನಾನೆಲ್ಲ ಬರಲ್ವಾ? ನಾನೆಲ್ಲ ಹೆಲ್ಪ್ ಮಾಡ್ಬಾರ್ದಾ? ನನಗೊಂಚೂರು ಕೊಡಲ್ವಾ? ಅಯ್ಯೋ ಗೂಬೆ, ಇಷ್ಟೇ ತಾನೇ, ಬಾ ನಿಮ್ಮ ಅಮ್ಮನ ಹತ್ರ ಹೇಳ್ಬಿಟ್ಟು ಬಾ ಹೋಗೋಣ. ಆಯ್ತಚ್ಚು, ನೀನ್ ಹೋಗ್ತಾ ಇರು, ನಾನು ಅವನ ಹತ್ರ ಹೇಳ್ಬಿಟ್ಟು ಬರ್ತೀನಿ. ಸರಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ ಅಲ್ಲಿ ಇನ್ಮೇಲೆ ವೀಕ್ಲಿ 3 ವಿಡಿಯೋಸ್ ಮಾತ್ರ ಅಪ್ಲೋಡ್ ಆಗುತ್ತೆ. ಯಾರು ವರಿ ಮಾಡ್ಕೋಬೇಡಿ, ಬೇಜಾರ್ ಪಡ್ಕೋಬೇಡಿ, ಓಕೆನಾ? ವಿಡಿಯೋಸ್ಗಳು ಸ್ವಲ್ಪ ಲಾಂಗ್ ಆಗಿ ಹಾಕ್ತೀವಿ. ಯಾವ ದಿನ ಅಂತ ಹೇಳಿದ್ರೆ ವೆಡ್ನೆಸ್ಡೇ ಅಂಡ್ ಸ್ಯಾಟರ್ಡೇ ಅಂಡ್ ಸಂಡೇ. ಟೈಮಿಂಗ್ಸ್ ಏನಂತ ಹೇಳಿದ್ರೆ ಎವ್ರಿ ವೆಡ್ನೆಸ್ಡೇ 5 o'clock ಈವ್ನಿಂಗ್, ಓಕೆನಾ? ಎವ್ರಿ ಸ್ಯಾಟರ್ಡೇ ಸಂಡೇ ಬೆಳಗ್ಗೆ 11 ಗಂಟೆಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಮರಿದೆ ಮಿಸ್ ಮಾಡದೆ ವಾಚ್ ಮಾಡಿ. ಮತ್ತೆ ಇನ್ನವರೆಗೂ ಹೇಗೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಇದೀರೋ ಅದೇ ರೀತಿ ಇನ್ಮುಂದೆನೂ ಸಪೋರ್ಟ್ ಮಾಡಿ, ಓಕೆನಾ? ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇದೀರೋ ಮರಿದೆ ಸಬ್ಸ್ಕ್ರೈಬ್